ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜ್ಜಿ ಟೆನ್ಷನ್ ಮಾಡ್ಕೊಂಡು ಮನೆಯವ್ರಿಗೆಲ್ಲರಿಗೂ ಸಹ ಹೇಳ್ತಾ ಇರ್ತಾಳೆ, ನೋಡಿ ಜ್ಯೋತಿಷರು ಹೇಳಿದ ಮಾತನ್ನ ನಾನು ಬಂದ ತಕ್ಷಣ ಅಜಿತ್ಗೆ ನಾನು ಹೇಳಲೇಬೇಕು, ಆಯಿತಾ? ಅವನು ಎಷ್ಟೊತ್ತಿಗೆ ಬರ್ತಾನೆ ಅಂತ ಟೆನ್ಷನಿಂದ ಓಡಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅಜಿತ್ ಡ್ಯೂಟಿ ಮುಗಿಸ್ಕೊಬಿಟ್ಟು ಚಿನ್ನ ಅಂತ ಒಳಗಡೆ ಬರ್ತಾ ಇರಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು, ಒಂದು ಕೆಲಸ ಮಾಡು, ನೀನು ಚಿನ್ನ ಅಂತ ಎಲ್ಲ ನಿಧಾನಕ್ಕೆ ಹೇಳ್ಬೇಡ, ಮೈಕ್ ಸೆಟ್ ತೊಗೊಬಿಟ್ಟು ಎಲ್ಲರೂ ಕೇಳಿಸೋ ರೀತಿ, ಅಂದರೆ ಊರಿಗೆ ಕೇಳಿಸೋ ರೀತಿ ಚಿನ್ನ ಅಂತ ಕಿರ್ಚು, ಆಯಿತಾ ಅಂತ ಹೇಳ್ತಾ ಇರಬೇಕಾದ್ರೆ, ಓ ಅಜ್ಜಿ, ನಾನು ಇವಾಗ ಅಂದಿದ್ದಕ್ಕೆ ಚಿನ್ನ ಅಂತ ನಿಧಾನಕ್ಕೆ ಅಂದಿದ್ದಕ್ಕೆ ಕೆಲವ್ರಿಗೆ ಮನೇಲಿ ಕಿವಿ ಕೇಳಿಸಲ್ಲ, ಏನಾದರೂ ಸಹ ಮೈಕ್ ತಾಂಡ ಅಂದರೆ ಇನ್ನೇನು ಗತಿ, ಹೋಗ್ಲಿ ಬಿಡಿ ಅಜ್ಜಿ, ಗೊತ್ತಿದ್ದನೋ ಒಂದು ಐಡಿಯಾ ಕೊಟ್ಟಿದ್ದೀರಾ, ನೆಕ್ಸ್ಟ್ ಟೈಮು ನಾನು ಚಿನ್ನ ಅಂತ ಮೈಕ್ ತಾಂಡೆ ಹೇಳ್ತೀನಿ ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭೂಮಿನೂ ಸಹ ಅಲ್ಲಿಗೆ ಬರ್ತಾಳೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ಆಮೇಲೆ ಮಂಡ್ಯ ಜಿಲ್ಲೆಯವ್ರಿಗೆಲ್ಲರಿಗೂ ಸಹ ಗೊತ್ತಾಗುತ್ತೆ ನನ್ನ ಹೆಂಡ್ತಿನ ಎಷ್ಟು ನಾನು ಲವ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಅಂತ. ಹೆಂಡ್ತಿನ ಹಿಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸಂಗೀತ ಹೇಳ್ತಾಳೆ, ಸುಮ್ಮನಿರೋ, ಮತ್ತೆ ನೀನು ಕ್ಯಾತೆ ತೆಗಿಬೇಡ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸರಿ ಬಿಡಮ್ಮ ಅನ್ಬೇಕಾದ್ರೆ ಕೈಲಿ ಸ್ವೀಟ್ ಬಾಕ್ಸ್ ಇರುತ್ತೆ, ಅದನ್ನು ಕಿತ್ಕೊಬಿಡ್ತಾಳೆ. ಏನೋ ಸ್ವೀಟ್ ತಂದಿದ್ಯಾ, ಅಜ್ಜಿಗೆ ಇಷ್ಟ ಅಂತ ಅಂದ್ಬಿಟ್ಟು ಬರ್ಫಿ ತಂದಿದ್ಯಾ ಅಂತ ಅಂದಾಗ ಈ ಕಡೆ ಅಜ್ಜಿಗೂ ಸಹ ಖುಷಿ ಆಗ್ಬಿಟ್ಟು ಇಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಕೈಯಿಂದ ಕಿತ್ಕೊಬಿಡ್ತಾನೆ. ನಿಮ್ಮ ಅಜ್ಜಿಗೆ ಇಷ್ಟ ಅಂತ ನನಗೆ ಗೊತ್ತು, ಆದರೆ ನೀವು ಹೇಳಿದ್ದನ್ನು ನಾನು ತರಲಿಲ್ಲ, ನಾಳೆ ತೊಗೊಬರ್ತೀನಿ, ಇದು ನನ್ನ ಪ್ರೀತಿ ಹೆಂಡ್ತಿಗೋಸ್ಕರ ತಂದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿಗೆ ಕೋಪ ಮಾಡಿಕೊಂಡು, ಏನು ಬೇಡ, ನೀನು ತರೋದೇನು ಬೇಡ ಅಂತ ಸಿಟ್ಟು ಮಾಡಿಕೊಂಡು ಕೂತ್ಕೋತಾಳೆ. ಅಜಿತ್ಗೆ ಹೇಳ್ತಾ ಇರ್ತಾಳೆ, ಮುಂಚೆ ಎಲ್ಲ ಅಜ್ಜಿಗೆ ಏನು ಇಷ್ಟ ಅಂತ ನೀನು ತಂದ್ಕೊಡ್ತಿದ್ದೆ, ಈಗ ನೀನು ಹೆಂಡ್ತಿ ಬಂದಮೇಲೆ ನನ್ನನ್ನು ಮರ್ತಿದೀಯ ಅಲ್ವಾ ಅಂತ ಅನ್ಬೇಕಾದ್ರೆ ನಗಾಡ್ತಾ ಇರ್ತಾನೆ. ಅದಕ್ಕೆ ರಾಮಣ್ಣ ಹೇಳ್ತಾ ಇರ್ತಾರೆ, ಅಲ್ಲ ಕೊಡೋ, ನಿಮ್ಮ ಅಜ್ಜಿನೇ ನೀನು ಈ ಥರ ಮರ್ತಿದೆಯಲ್ಲ, ಯಾಕೋ ಅಜ್ಜಿಗೆ ಈ ಥರ ಬೇಜಾರು ಮಾಡ್ತೀಯ ಅನ್ಬೇಕಾದ್ರೆ, ಅಯ್ಯೋ ಅಪ್ಪ, ನಾನ್ಯಾಕೆ ಬೇಜಾರು ಮಾಡಲಿ, ಆಯಿತಾ? ಅಜ್ಜಿನ ಆಟಾಡ್ಸೋಕ್ಕೋಸ್ಕರ ಈ ಥರ ಮಾಡಿದೆ, ಸಿಟ್ಟು ಮಾಡ್ಕೊಂಡ್ರೆ ಯಾವ ಥರ ಕಾಣ್ತಾರೆ ಅಂತ ನೋಡೋಣ ಅಂತ ಈ ಥರ ಅಂದೆ ಅಷ್ಟೇ, ನಿಜವಾಗ್ಲೂ ನಾನು ಈ ಸ್ವೀಟ್ನ ಅಜ್ಜಿಗೆ ಕೊಟ್ಟಿದ್ದು ಅಂತ ಹೇಳ್ಬೇಕಾದ್ರೆ, ನಿಜವಾಗ್ಲೂ ಅಜ್ಜಿಗೆ ನಾನು ತಂದಿದ್ದು ಅಂದಾಗ, ಅಜ್ಜಿ ನಾನು ನಂಬಲ್ಲ ನಿನ್ನ ಮಾತು, ನಿನ್ನ ಹೆಂಡ್ತಿಗೆ ತಂದಿದ್ಯಾ ಹೋಗು ಅನ್ಬೇಕಾದ್ರೆ, ನಂಬಿದರೆ ನಂಬಿ, ಬಿಟ್ಟೆ ಬಿಡಿ ಆಯಿತಾ, ನಿಮಗೋಸ್ಕರನೇ ನಾನು ತಂದಿದ್ದು, ನೀವೇನಾದರೂ ಈ ಸ್ವೀಟ್ ತಿನ್ನಲಿಲ್ಲ ಅಂದರೆ ನಾನು ಧರಣಿ ಕೂರ್ತೀನಿ ಅಂತ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಆಗ ಅಜ್ಜಿಗೆ ನೀನು ತಿನ್ನಲೇಬೇಕು ಅಂತ ಸ್ವೀಟ್ ತಿನ್ನಿಸ್ತಾ ಇರ್ತಾನೆ. ಅಜ್ಜಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಆವಾಗ ಅಜ್ಜಿಗೂ ಸಹ ತಿನ್ನಿಸ್ಬೇಕಾದ್ರೆ ಇಬ್ಬರು ಖುಷಿಯಿಂದ ತಿಂತಾ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾಳೆ, ಅಮ್ಮ, ನನ್ನ ಮಗನ ಬೈತಾ ಇದ್ರಿ, ಇವಾಗ ನೋಡಿದರೆ ಸ್ವೀಟ್ ಕೊಟ್ಟ ತಕ್ಷಣವ ಮಂಜಿನಂತ ನಿಮ್ಮ ಕೋಪ ಎಲ್ಲ ಕರ್ಗೋಯ್ತು ಅನ್ಬೇಕಾದ್ರೆ, ನಾನು ಯಾವಾಗಲೂ ಅಷ್ಟೇ ಅಜಿತ್ ಜೊತೆ, ನನ್ನ ಮೊಮ್ಮಗನ ಜೊತೆ ಜಗಳ ಆಡ್ತಾ ಇರ್ತೀನಿ, ಹಾಗೆ ಕಾಂಪ್ರಮೈಸ್ ಆಗ್ತೀನಿ, ನೀವು ಯಾರು ನಮ್ಮಿಬ್ಬರ ಮಧ್ಯೆ ಬರಬಾರ್ದು ಅಂದಾಗ ಮತ್ತೆ ಮನೆಯವರೆಲ್ಲರೂ ಸಹ ತುಸುನಗೆನ ನಗ್ತಾ ಇರ್ತಾರೆ. ಆವಾಗ ಸರಿ ಅಜ್ಜಿ, ಆಯಿತು, ನಿಮಗೆ ಇಷ್ಟ ಆಯ್ತಲ್ವಾ, ಹಾಗಾದರೆ ನಾನು ಹೋಗ್ಬೋದಾ ಒಳಗಡೆ ಅಂತ ಅನ್ಬೇಕಾದ್ರೆ, ಆಯಿತು ಹೋಗು ಮಗನೆ ಅಂತ ಹೇಳ್ತಾರೆ. ಆಗ ಬಾ ಚಿನ್ನ ಅಂತ ಅಂದ್ಬಿಟ್ಟು ಭೂಮಿನ ಕರ್ಕೊಂಡು ಈ ಕಡೆ ಅಜಿತ್ ಹೋಗ್ತಾ ಇರ್ತಾನೆ. ಆವಾಗ ಅಜ್ಜಿ ಹೇಳ್ತಾ ಇರ್ತಾಳೆ, ಸಂಗೀತ, ನಿನ್ನ ಮಗನ ಜೊತೆ ನಾನು ಈ ಥರ ಮಾತಾಡಿ ಎಷ್ಟು ವರ್ಷ ಆಯಿತು, ಇವಾಗ ನನ್ನ ಮನಸ್ಸಿಗೆ ಹಗುರ ಆಗ್ತಿದೆ ಅಂತ ಅಂದ್ಬಿಟ್ಟು ಖುಷಿ ಪಡ್ಕೊಂಡು ಸ್ವೀಟ್ ತಿನ್ಕೊಂಡು ಅವರು ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಶ್ರವಣ್ ಹೇಳ್ತಾ ಇರ್ತಾನೆ, ನೋಡು ಅಕ್ಕ, ಆಯಿತಾ, ಎಷ್ಟೋ ವರ್ಷ ಆದಮೇಲೆ ಅಜಿತ್ ವಿಷಯದಲ್ಲಿ ಅಜ್ಜಿ ಈ ಥರ ಸಮಾಧಾನ ಆಗಿ ಖುಷಿಯಾಗಿದ್ದಾರೆ, ಆಯಿತಾ, ಅವರು ಹೀಗೆ ಇದ್ಬಿಡ್ಲಿ, ಈ ಜ್ಯೋತಿಷರು ಬಂದಿದ್ದ ವಿಷಯನ ನೀನು ಹೇಳಕ್ಕೆ ಹೋಗ್ಬೇಡ, ಆಯಿತಾ, ಒಂದು ವೇಳೆ ಆ ಹುಡುಗಿ ಭೂಮಿಗೂ ಸಹ ಗೊತ್ತಲ್ವಾ, ಅವಳು ಹೇಳಿದರೆ ಹೇಳಲಿ, ಆಯಿತಾ, ಹೇಳಲಿಲ್ಲ ಅಂತ ಅಂದರೆ ನಾವೇ ನೋಡ್ಕೊಂಡು ಹೇಳಿದ್ರಾಗುತ್ತೆ, ಅಜ್ಜಿಗೆ ಮಾತ್ರ, ಅಮ್ಮಂಗೆ ಮಾತ್ರ ನೀನು ತೊಂದರೆ ಮಾಡಬೇಡ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಸಂಗೀತನೂ ಸಹ ಸುಮ್ಮನಾಗ್ತಾಳೆ. ಇನ್ನೊಂದು ಕಡೆ ಅಪೇಕ್ಷೆ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ, ಅಲ್ಲ, ಮೊಮ್ಮಗ ಒಂದು ಸ್ವೀಟ್ ಕೊಟ್ಟ ತಕ್ಷಣ ಅಜ್ಜಿ ಈ ಥರ ಕರ್ಗೋಗ್ಬಿಟ್ಟು ಹೇಳ್ಬೇಕಾದ ವಿಷಯನೆಲ್ಲ ಮರ್ತ್ಬಿಟ್ರಲ್ಲ, ಇವ್ರು ಏನಪ್ಪ ಇವರು, ನಾನು ಈ ಥರ ಆದರೆ ಅಜಿತ್ನ ಇವರು ದೂರ ಮಾಡಲ್ಲ ಕತೆ ಅಜ್ಜಿಯಿಂದ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ದೇವಿಯಾನಿ ಕಣ್ಸನ್ನೆ ಮಾಡಿಬಿಟ್ಟು ಅಶ್ವಿನಿನ ಮೇಲೋಗು, ಅಜ್ಜಿ ಮೇಲೋದ್ರು ಅಂತ ಕಳಿಸ್ತಾ ಇರಬೇಕಾದ್ರೆ ಸರಿ ಅಂದ್ಬಿಟ್ಟು ಅಶ್ವಿನಿ ಸಹ ಮೇಲೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಪೇಕ್ಷೆನೂ ಸಹ ಬಂದ್ಬಿಟ್ಟು, ಏನು ಅಜ್ಜಿ ಸ್ವೀಟ್ ತಿಂದ್ಯಾ, ಸ್ವೀಟಾಗಿತ್ತಾ, ತುಂಬ ಚೆನ್ನಾಗಿತ್ತ ಅನ್ಬೇಕಾದ್ರೆ, ತಲೆರಟೆ, ಸ್ವೀಟಾಗಿಲ್ದಲೆ ಇನ್ನೇನಿರುತ್ತೆ ಅಂತ ಅನ್ಬೇಕಾದ್ರೆ, ನಿಮ್ಮ ಮೊಮ್ಮಗ ತಂದ್ಕೊಟ್ಟಿದ್ದಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ, ಅಲ್ಲ ಅಜ್ಜಿ, ಈ ಥರ ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಅನ್ಬೇಕಾದ್ರೆ ಅಲ್ಲಿಗೆ ಮನಸ್ವಿನಿ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಪ್ಪು, ಯಾಕೆ ಈ ಥರ ಮಾತಾಡ್ತಿದ್ದೀಯ ಅಜ್ಜಿ ಜೊತೆ ಅನ್ಬೇಕಾದ್ರೆ, ನಿನಗೇನು ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊ ಮನಸ್ವಿನಿ ಅಂತ ಹೇಳ್ತಾ ಇರ್ತಾಳೆ. ಏನಪ್ಪು ಈ ಥರ ಮಾತಾಡ್ತಿದ್ಯಾ ಅಂದಾಗ, ನಾನು ಏನು ಮಾತಾಡ್ತೀನಿ ಅಂತ ಕೇಳ್ಕೊಂಡ್ರೆ ನೀನು ಸಹ ಆ ವಿಷಯಕ್ಕೆ ಸಪೋರ್ಟ್ ಮಾಡ್ತೀಯ, ಏನು ಗೊತ್ತಾ, ಸುಳ್ಳು ಜ್ಯೋತಿಷರನ್ನ ನಾವೇ ಕರೆಸಿದ್ದು, ಆಯಿತಾ, ಅಜ್ಜಿನೇ ಕರೆಸಿ ಪ್ಲ್ಯಾನ್ ಮಾಡಿದ್ದು ಅಜಿತ್ ಮತ್ತು ಭೂಮಿನ ದೂರ ಮಾಡಬೇಕು ಅಂತ. ಇವಾಗ ಮೊಮ್ಮಗ ಸ್ವೀಟ್ ತಂದ್ಕೊಟ್ಟ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ಹಾಗೆ ಬರ್ತಿದ್ದಾರೆ. ಆ ಭೂಮಿಗೂ ಸಹ ಎಲ್ಲ ವಿಷಯ ಗೊತ್ತು, ಅಜಿತ್ಗೆ ಹೇಳ್ತಾಳೆ ಅಂತ ಅಂದರೆ ಏನು ಹೇಳ್ದಲೆ ಭೂಮಿಗೆ ಹಾಗೆ ರೊಮ್ಯಾನ್ಸ್ ಮಾಡೋಕ್ಕೆ ಹೋಗ್ಬಿಟ್ಲು ಅಂತ ಹೇಳ್ತಾ ಇರಬೇಕಾದ್ರೆ, ಅಜ್ಜಿ ಈ ವಿಷಯನೆಲ್ಲ ಹೇಳ್ಬೇಡ, ಆಯಿತಾ, ಸುಮ್ಮನಿರು ಅಂತ ಕಣ್ಸನ್ನೆ ಮಾಡ್ತಿದ್ರು ಸಹ ಅವಳು ಎಲ್ಲನೂ ಹೇಳ್ಬಿಡ್ತಾಳೆ. ಆವಾಗ ಅಪೇಕ್ಷಾ ಹೇಳ್ತಾ
ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಶಾಕ್ ಆಗೋ ರೀತಿ ಹಾಗೆ ನಾಟಕ ಮಾಡ್ತಿರ್ತಾಳೆ. ಏನು ನೀವು ಸುಳ್ಳು ಜ್ಯೋತಿಷರನ್ನ ಕರೆಸಿದ್ರ ಅಂದಾಗ ಹ್ಞೂ ಹೌದು ಆಯ್ತು ಇದಕ್ಕೋಸ್ಕರನೇ ಕರೆಸಿದ್ವಿ, ಆದರೆ ಅಜ್ಜಿ ಏನು ಮಾತಾಡಲಿಲ್ಲ ಅನ್ಬೇಕಾದ್ರೆ ಅಯ್ಯೋ ನೀವು ಅನ್ಕೊಂಡಂಗೆ ಏನೂ ಆಗಲ್ಲ ಆಯಿತಾ, ಇದರಿಂದ ನಮಗೇನು ಲಾಭ ಆಯಿತಾ ಅವರಿಬ್ಬರನ್ನು ದೂರ ಮಾಡಿದರೆ. ಅದರಲ್ಲೂ ಭೂಮಿಗೆ ಎಲ್ಲ ವಿಷಯ ಗೊತ್ತಲ್ವ, ಮುಂಚೆನೇ ಅಜಿತ್ಗೆ ಹೇಳಿರ್ತಾಳೆ. ಅದಕ್ಕೋಸ್ಕರ ಅವನು ಇಷ್ಟವಾದ ಸ್ವೀಟ್ನ ಅಜ್ಜಿಗೆ ತಂದ್ಕೊಟ್ಟಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೌದಲ್ವಾ ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ಮತ್ತೆ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಮನಸ್ವಿನಿ, ಹಾಲಿಗೆ ಎಲ್ಲರನ್ನೂ ಕರಿ ಆಯ್ತಾ, ನಾನು ಈಗಲೇ ಅಜ್ಜಿ ಜೊತೆ ಮಾತಾಡಬೇಕು, ಅವನನ್ನು ಕರಿ ಅಂತ ಅಂದಾಗ ಈ ಕಡೆ ದೇವಿ ಅನಿ ಕದ್ದು ಕೇಳ್ಕೊಬಿಟ್ಟು ಅಲ್ಲ ನನ್ನ ಮಗಳಷ್ಟೇ ಅಲ್ಲ ಈ ಅಶ್ವಿನಿ, ಆದರೆ ಇವಳು ಸೇಮ್ ನನ್ನ ಅಂಜು ಥರನೇ ಎಲ್ಲ ಬುದ್ಧಿನೂ ಇವಳಿಗಿದೆ ಅಂತ ಅಂದ್ಬಿಟ್ಟು ಬಂದಾಗ ಈ ಕಡೆ ಮನೆಗೆ ಎಲ್ಲರನ್ನೂ ಸಹ ಕರಿಯೋಕ್ಕೆ ಅಂತ ಹಾಲಿಗೆ ಬರ್ತಾರೆ. ಇನ್ನೊಂದು ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ಆದಷ್ಟು ಬೇಗ ಈ ವಿಷಯನ ನಾನು ಹೇಳ್ಬೇಕು ಆಯಿತಾ, ಜ್ಯೋತಿಷ್ಯರು ಬಂದಿರೋ ವಿಷಯನ ನಾನು ಹೇಳ್ಬೇಕು, ಇಲ್ಲ ಅಂತ ಅಂದರೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಅಜ್ಜಿ ಸಹ ಬೈತಾ ಇರ್ತಾರೆ. ಬೇಗ ಬಂದಾಗ ನಾನು ಹೇಳ್ಬೇಕು ಅಂತ ಓಡಾಡ್ತಾ ಇರಬೇಕಾದ್ರೆ ಅಜಿತ್ ಫ್ರೆಶ್ ಅಪ್ ಆಗಿ ಅಲ್ಲಿಗೆ ಬರ್ತಾನೆ. ಸಾಹೇಬ್ರೆ ಅಂತ ಹೇಳಕ್ ಹೋದಾಗ ಇರು ಒಂದು ನಿಮಿಷ, ಫೋನ್ ರಿಂಗ್ ಆಗ್ತಿದೆಯಲ್ಲ ಮಾತಾಡ್ತೀನಿ, ಅದ್ಯಾಕೆ ಹಂಗಾಡ್ತೀಯ, ಎನಿ ಟೈಮ್ ನನ್ನ ಜೊತೆನೇ ಇರ್ತೀಯಲ್ವಾ, ಹೇಳಿವಂತೆ ಬಿಡು ಅಂತ ಅಂದಾಗ ಆ ಕಡೆ ಸತ್ಯಣ್ಣ ಕಾಲ್ ಮಾಡಿಬಿಟ್ಟು ಅಜಿತ ವಿಷಯ ಗೊತ್ತಾ ಅಜ್ಜಿ ಹೇಳಿದ್ರ ಅಂದಾಗ ಏನು ಅಜ್ಜಿ, ಯಾರು ಸಹ ನಮ್ಮ ಮನೇಲಿ ಏನು ವಿಷಯ ಹೇಳಿಲ್ಲ, ಹೇಳಿ ಸತ್ಯಣ್ಣ ಅನ್ಬೇಕಾದ್ರೆ ಅಪ್ಪ ಆಂಜನೇಯ ಏನು ಹೇಳಿಲ್ವ ಸದ್ಯಕ್ಕೆ, ಹೇಗಾದರೂ ನಾನು ಮಾಡಿ ಮುಂಚೆನೇ ಹೇಳ್ಬಿಟ್ಟು ಅವರಿಬ್ಬರನ್ನು ಸಹ ಒಂದಾಗ ರೀತಿ ಮಾಡಬೇಕು ಅಂತ ಅಜಿತ್ ಜೊತೆ ಸತ್ಯಣ್ಣ ಮಾತಾಡಿರ್ಬೇಕಾದ್ರೆ ಅಷ್ಟೊತ್ತಿಗೆ ಡೋರ್ನ ಅಪೇಕ್ಷೆ ಬಡಿತಾ ಇರ್ತಾಳೆ. ಹೋಗು ನಿನ್ನ ಕಸಿನ್ ಬಂದರು ಅಂತ ಅನ್ಸುತ್ತೆ, ಬೇಗ ಹೋಗು ತೆಗಿ ಅಂತ ಅಂದಾಗ ಭೂಮಿ ಹೋಗಿ ತೆಗಿತಾಳೆ. ಅವಾಗ ಅಪೇಕ್ಷೆ ಬಂದ್ಬಿಟ್ಟು ಅಜ್ಜಿ ಬೇಗ ಕರಿತಾ ಇದ್ದಾರೆ ಬರ್ಬೇಕಂತೆ ಅಂದಾಗ ಇರು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಬರ್ತೀನಿ ಅನ್ಬೇಕಾದ್ರೆ ಇಲ್ಲ ನೀನು ಬೇಗ ಬರ್ಬೇಕಂತೆ ಅಂತ ಬಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಆಯಿತು ಸತ್ಯಣ್ಣ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಇಡ್ತಾಳೆ. ಅವಾಗ ಸರಿ ಬಾ ನೀನು ಅಂದ್ಬಿಟ್ಟು ಈ ಕಡೆ ಟೀ ಅಂಗಡಿನೂ ಕರ್ಕೊಬಾ ಅಂತ ಹೇಳ್ಬೇಕಾದ್ರೆ ಟೀ ಅಂಗಡಿನೂ ಕರ್ಕೊಂಡು ಕೆಳಗಡೆ ಹೋಗ್ತಾನೆ. ಈ ಕಡೆ ಮನೇಲಿ ಅಜ್ಜಿ ಟೆನ್ಷನ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಬರ್ತಾರೆ. ಅವಾಗ ನೋಡು ನೀನು ಎಚ್ಚೆಸ್ಕೊಳ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಆಯ್ತಾ ಅನ್ಬೇಕಾ, ಯಾಕೆ ಅಜ್ಜಿ ಟೆನ್ಷನ್ ಮಾಡ್ಕೊಂಡಿದ್ಯಾ ಏನಾಯ್ತು ಅಂತ ಅನ್ಬೇಕಾದ್ರೆ ನಿನ್ನ ಭವಿಷ್ಯಕ್ಕೋಸ್ಕರ ಹೇಳ್ತಾ ಇದ್ದೀವಿ ಅಂತ ಅಂದಾಗ ಅಪೇಕ್ಷೆ ಇವತ್ತು ಭವಿಷ್ಯಕುಮಾರ್ ಅಂತ ಗುರುಗಳು ಬಂದಿದ್ರು, ಅವರು ಹೇಳಿದ್ರು ಅಂತ ಅನ್ಬೇಕಾದ್ರೆ ನಾನು ದೊಡ್ಡ ಗುರುಗಳು ಮಾತನ್ನ ಅಷ್ಟೇ ನಾನು ಕೇಳೋದು ಆಯ್ತಾ, ಇನ್ನು ಯಾವ ಗುರುಗಳ ಮಾತನ್ನು ನಾನು ಕೇಳಲ್ಲ ಅನ್ಬೇಕಾದ್ರೆ ಇದು ನನ್ನ ಲೈಫ್ನ ಪ್ರಶ್ನೆ ಆಯ್ತಾ, ಅರ್ಥ ಮಾಡ್ಕೊ ನಾನು ಹೇಳೋದನ್ನ ಅಂತ ಹೇಳ್ತಿರ್ಬೇಕಾದ್ರೆ ರಮಣ್ಣು ಸಹ ಹೌದು ಕಣೋ ಅದನ್ನೆಲ್ಲ ಅಸಡ್ಡೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ದೇವಿಯನ್ನು ಸಹ ಹೌದು ಅವ್ರ ಮಾತನ್ನ ನಂಬು ಆಯ್ತಾ, ನಿನ್ನ ಹೆಂಡ್ತಿ ಅಂದರೆ ನಿನ್ನ ಹೆಂಡ್ತಿ ಭೂಮಿ ಜೊತೆ ನೀನು ಇರಬಾರ್ದಂತೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ರಮಣ್ಣು ಇದು ನಿನ್ನ ಆಪತ್ತಿನ ಪ್ರಶ್ನೆ ಆಯ್ತಾ, ನಿನ್ನ ಲೈಫಿನ ಪ್ರಶ್ನೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯನ್ನು ಸಹ ಹೌದು ನಿನ್ನ ಹೆಂಡ್ತಿನ ಟಚ್ ಮಾಡಬಾರ್ದಂತೆ ಹಂಗಂತ ದೊಡ್ಡ ಗುರುಗಳು ಹೇಳಿದ್ದಾರೆ ಅಂತ ಅನ್ಬೇಕಾದ್ರೆ ಅಲ್ಲ ನೀವೆಲ್ಲ ಯಾಕೆ ಇಷ್ಟು ಟೆನ್ಷನ್ ಅನ್ಕೋತಿದ್ದಾರೆ, ನನ್ನ ಗ್ರಹಗತಿಗಳು ಸರಿ ಇಲ್ಲ ಅಂತ ಅಂದಮೇಲೆ ನನ್ನ ಹೆಂಡ್ತಿ ಮುಟ್ಟಿದ್ರೆ ನಿಮಗೇನು ಕಷ್ಟ ಅನ್ಬೇಕಾದ್ರೆ ಇದು ಸಂಬಂಧದ ಪ್ರಶ್ನೆ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ. ಮತ್ತೆ ಅಜ್ಜಿ ಹೇಳ್ತಾ ಇರ್ತಾಳೆ ನನ್ನ ಮಾತು ಕೇಳಾಯ್ತಾ, ನೀನು ನಿನ್ನ ಹೆಂಡ್ತಿನ ಮುಟ್ಟಬಾರ್ದು, ಅವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ, ಒಂದು ವೇಳೆ ನಿನ್ನ ಹೆಂಡ್ತಿ ನಿನ್ನನ್ನು ಮುಟ್ಟಿದ್ರೆ ನಿನಗೆ ಮೃತ್ಯುಂಜಯ ಇದೆ ಕಣೋ, ನಿನಗೆ ಸಾವಿದೆ ಕಣೋ ಅಂತ ಅಂದಾಗ ಅಜಿತ್ ಸಹ ಶಾಕ್ ಆಗಿ ಒಂದು ಕ್ಷಣ ಹಾಗೆ ಸುಮ್ಮನೆ ನಿಂತ್ಕೋತಾನೆ. ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಅಜ್ಜಿ ಹೇಳ್ತಾಳೆ ಇದಕ್ಕೆ ಕಣೋ ನಾನು ಹೇಳಿದ್ದು, ನನ್ನ ಮಾತನ್ನ ಅರ್ಥ ಮಾಡ್ಕೊ ಅಂದಾಗ ಇಲ್ಲ ನಾನು ಇದನ್ನೆಲ್ಲ ನಂಬಲ್ಲ ಅಂತ ಇರ್ತಾನೆ. ಅವ್ರ ಹೆಸರನ್ನು ಜ್ಯೋತಿಷ್ಯರ ಹೆಸರು ಅನ್ಬೇಕಾದ್ರೆ ಅಪೇಕ್ಷೆ ತೊದಲಿಸ್ತಾ ಇರ್ತಾಳೆ, ಅಲ್ಲ ಇವಳಿಗೆ ಅವ್ರ ಹೆಸರೇ ಗೊತ್ತಿಲ್ಲ ಅಂದಮೇಲೆ ಇದೆಲ್ಲ ಬೂಟಾಟಿಕೆ, ಇದನ್ನೆಲ್ಲ ನೀವು ನಂಬ್ತಿರಲ್ಲ ಅಜ್ಜಿ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾನೆ ನಾವು ನಂಬ್ತೀವಿ ಅಂದಾಗ ಮತ್ತೆ ರಾಮಣ್ಣನು ಸಹ ಹೌದು ಕಣೋ ಇದು ನಿನ್ನ ಲೈಫಿನಲ್ಲಿ ಪ್ರಶ್ನೆ, ಆಪತ್ತಿನ ಪ್ರಶ್ನೆ ಆಯ್ತಾ, ಇದನ್ನೆಲ್ಲ ನಂಬಲೇಬೇಕು ಅನ್ಬೇಕಾದ್ರೆ ಅದೆಲ್ಲ ನನಗಾಗಲ್ಲ ಆಯಿತಾ, ಯಾವನು ಹೇಳಿದ್ದು ಯಾರು ಜ್ಯೋತಿಷ್ಯ, ನಾನು ಯಾರನ್ನೂ ಸಹ ನಂಬಲ್ಲ ಆಯಿತಾ, ನನ್ನ ಹೆಂಡತಿ ಜೊತೆನೇ ನಾನು ಇರೋದು ಅಂತ ಹೇಳ್ಬೇಕಾದ್ರೆ ಇಲ್ಲ ಕಣೋ ಇವಳು ಇವತ್ತಿಂದ ಸಂಗೀತ ರೂಮಲ್ಲಿ ಇರಲಿ ಆಯಿತಾ ಭೂಮಿ ಅಂದಾಗ ಭೂಮಿ ಒಪ್ಕೋತಾ ಇರ್ತಾಳೆ, ಚಿನ್ನ ನೀನು ಇದೆಲ್ಲ ಒಪ್ಕೋಬೇಡ, ನಾನು ಇದು ಯಾವುದು ನಂಬಲ್ಲ ಅನ್ಬೇಕಾದ್ರೆ ಸಂಗೀತ ಬೇಜಾರು ಮಾಡ್ಕೊಂಡು ಹಾಗೆಲ್ಲ ಅನ್ಬೇಡ ಕಣಪ್ಪ, ನೀನು ಒಳ್ಳೇದಕ್ಕೆ ತಾನೇ ನಾವೆಲ್ಲ ಬಯಸೋದು, ನಮ್ಮ ಮಾತನ್ನ ಕೇಳು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸಂಗೀತ ಹೇಳ್ತಾಳೆ ನೀನಾದರೂ ಸ್ವಲ್ಪ ಹೇಳಮ್ಮ ಭೂಮಿಂದಾಗ ಹೌದು ಸಾಹೇಬ್ರೆ ನನ್ನ ಮಾತು ಕೇಳಿ ಅಮ್ಮನ ಮಾತು ಕೇಳಿ ಅಂತ ಅನ್ಬೇಕಾದ್ರೆ ಏನು ನೀನು ಒಪ್ಕೊಂಡಿದ್ದೀಯಾ, ಅದೆಲ್ಲ ಇಲ್ಲ ಆಗಲ್ಲ ಆಯಿತಾ, ನಾವಿಬ್ಬರು ಒಂದೇ ರೂಮಲ್ಲಿ ಇರಬೇಕು ಅನ್ಬೇಕಾದ್ರೆ ಅಜ್ಜಿ ಜ್ಯೋತಿಷ್ಯರು ಬಂದಾಗ ನಾನೇ ಅಜಿತ್ನ ಒಪ್ಪಿಸ್ತೀನಿ ಅಂತ ಹೇಳಿದ್ಲು, ಇವಾಗ ಏನು ಗೊತ್ತಿಲ್ಲ ಥರ ಮಳ್ಳಿ ಥರ ನಿಂತಾಳೆ ಅಂತ ಅನ್ಬೇಕಾದ್ರೆ ಅಜ್ಜಿ ಆ ಥರ ಏನಿಲ್ಲ ಆಯಿತಾ, ನಿಮ್ಮೆಲ್ಲರ ಆತಂಕ ನನಗೆ ಅರ್ಥ ಆಗುತ್ತೆ, ನಾನು ದೂರ ಮಲಗ್ತೀನಿ ಅನ್ಬೇಕಾದ್ರೆ ನೋ ಅದೆಲ್ಲ ಚಾನ್ಸೇ ಇಲ್ಲ, ಇದನ್ನು ನಾನು ಒಪ್ಪಲ್ಲ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಬಾಯಿ ಮೇಲೆ ಬೆರಳಿಟ್ಕೊಂಡು ಹಾಗೆ ಅಜ್ಜಿ ನೋಡ್ತಾ ಇರ್ತಾಳೆ. ಆಗ ಅಜಿತ್ ಹೇಳ್ತಾ ಇರ್ತಾನೆ ನೀನು ನನ್ನ ಹೆಂಡ್ತಿ ತಾನೆ, ಬೇರೆಯವ್ರ ಮಾತೆಲ್ಲ ಯಾಕೆ ಹೇಳ್ತೀಯ, ನಾನೇ ಹೇಳ್ತೀನಿ ತಾನೆ, ನೋ ಅಂತ ಹೇಳು ಅಂತ ಅನ್ಬೇಕಾದ್ರೆ ಅಲ್ಲ ಅಜ್ಜಿ ಆತಂಕ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ನನಗೆ ಅಂತ ಇರ್ತಾನೆ. ಆವಾಗ ನೋಡಿ ನಿಮ್ಮ ಮನೇಲಿ ಎಲ್ಲರೂ ನನಗೆ ಗೌರವ ಕೊಡೋದಾದರೆ ಈ ಮಾತನ್ನ ನೀವು ಕೇಳಬೇಕು ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ.
ನೀವೇನಾದರೂ ನನ್ನ ಮಾತನ್ನ ಕೇಳಲಿಲ್ಲ ಅಂದರೆ ನಾನು ಮನೇಲೇ ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗ್ತಿರುತ್ತೆ. ಅವಾಗ ಸಂಗೀತ ಎದ್ಬಿಟ್ಟು ಅಮ್ಮ ಒಂದು ನಿಮಿಷ ನನ್ನ ಮಾತು ಕೇಳು ಆಯಿತಾ, ನೀನೇನು ಡಿಸಿಷನ್ ತೊಗೋಬೇಡ, ನೋಡು ಅಜಿತಾ ನಮ್ಮ ಮಾತನ್ನ ಕೇಳು, ನೀನು ನಿರ್ಲಕ್ಷ್ಯ ಮಾಡಬೇಡ ಆಯಿತಾ, ಜ್ಯೋತಿಷ್ಯಗಳು ಹೇಳಿದ್ದೆಲ್ಲ ನಿಜ ಕಣೋ, ನಿನ್ನ ಒಳ್ಳೇದಕ್ಕೆ ಅಲ್ವೇನೋ ನಾನು ಹೇಳೋದು, ಯಾವತ್ತಾದರೂ ಈ ಅಮ್ಮ ನಿಮ್ಮಿಬ್ಬರು ದೂರ ಆಗಲಿ ಅಂತ ಬಯಸ್ತೀನೇನೋ, ನನ್ನ ಮಾತು ಕೇಳು, ಅವಾಗ ನಿನಗೂ ಒಳ್ಳೇದು, ಅಮ್ಮನೂ ಸಹ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಅಮ್ಮ, ಹೊಸ್ದಾಗಿ ಮದುವೆ ಆಗಿರೋ ಕಷ್ಟ ಏನು ಅಂತ ನಿನಗೆ ಗೊತ್ತಲ್ವಾ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ನನ್ನ ಮಾತು ಕೇಳು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಭೂಮಿನೂ ಸಹ ಕನಸನ್ನೇ ಕೈಸನ್ನೇ ಎಲ್ಲ ಮಾಡಿಬಿಟ್ಟು ಪ್ಲೀಸ್ ಒಪ್ಕೊಳ್ಳಿ ಸಾಹೇಬ್ರೆ ಅಂದಾಗ ಆ ಚಿನ್ನ ಆಯಿತು ಒಪ್ಕೋತೀನಿ ಅಂದ್ಬಿಟ್ಟು ನನ್ನ ಅಜ್ಜಿ ಡಾರ್ಲಿಂಗೋಸ್ಕರ ನಾನು ಒಪ್ಕೋತಾ ಇದ್ದೀನಿ, ಭೂಮಿನ ನಾನು ಟಚ್ ಮಾಡಲ್ಲ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರೂ ಸಹ ಖುಷಿ ಆಗುತ್ತೆ. ಈ ಕಡೆ ಅಪೇಕ್ಷೆಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ಈ ಕಡೆ ಮನಸ್ವಿನಿ ಸಹ ನಮ್ಮ ಪ್ಲ್ಯಾನ್ ಸಕ್ಸಸ್ ಅಂದ್ಕೊಂಡು ಅಜ್ಜಿ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಅವಾಗ ರಮಣ್ಣ ಹೇಳ್ತಾ ಇರ್ತಾನೆ, ಸದ್ಯ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ, ಇತ್ಯರ್ಥ ಆಯ್ತಲ್ಲ, ಈ ಭೂಮಿ ನಿನ್ನ ಜೊತೆ ಮಲ್ಕೊಳ್ಳಿ, ನಾನು ನನ್ನ ಮಗನ ಜೊತೆ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದಾಗ ಸರಿ ಭೂಮಿ ನೀನು ಪ್ಯಾಕ್ ಎಲ್ಲ ಮಾಡಿಕೊಂಡು ನನ್ನ ರೂಮಿಗೆ ಬಾ ಅಂದಾಗ ಸರಿ ಅತ್ತೆ ಅಂತ ಪ್ಯಾಕ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಚಿನ್ನ ನಿಲ್ಲು ಆಯಿತಾ, ಏನು ಗೊತ್ತಾ, ನಾವು ಜ್ಯೋತಿಷ್ಯರ ಪ್ರಕಾರ ಹೇಳಿರೋ ಪ್ರಕಾರ ನಾನು ಭೂಮಿನ ಮುಟ್ಟಲ್ಲ, ಆದರೆ ಒಂದೇ ರೂಮಲ್ಲಿ ನಾವು ಇರ್ಬೋದಲ್ಲ ಅಂದಾಗ ದೇವೇನು ಹೇಳ್ತಿರ್ತಾಳೆ, ಏನು ಈ ಥರ ಅಂದೆ ಅಂತ ಅಂದಾಗ ಹ್ಞೂ ಅತ್ತೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಭೂಮಿನ ಮುಟ್ಟಲ್ಲ, ಆದರೆ ಒಂದೇ ರೂಮಲ್ಲಿ ಇರ್ತೀವಿ ಆಯಿತಾ, ಇದು ಪ್ರಾಮಿಸ್ ಅಂತ ಹೇಳ್ತಾ ಇರ್ತಾನೆ. ಆಗ ಸಂಗೀತ ಹೇಳ್ತಾ ಇರ್ತಾಳೆ, ಸರಿ ಆಯಿತು ಮಗನೇ ಆಯಿತಾ, ನೀವಿಬ್ಬರು ದೂರ ಇರ್ತೀರ ಅಂತ ನನಗೆ ನಂಬಿಕೆ ಇದೆ ಆಯಿತಾ, ಇದು ಸಹ ಒಂಥರ ಚೆನ್ನಾಗಿದೆ, ನಾನು ಇದಕ್ಕೆ ಒಪ್ತೀನಿ, ಮನೆಯವ್ರಿಗೂ ಸಹ ತೊಂದರೆ ಆಗಲ್ಲ ಅಂತ ಅಂದಾಗ ಅಜಿತ್ ನಗಾಡ್ತಾ ಇರ್ತಾನೆ. ಸರಿ ಇದೇ ಖುಷಿಗೆ ಚಿನ್ನ ನಾವು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂದಾಗ ಮನೆಯವರೆಲ್ಲರೂ ಹಂಗೆ ನೋಡ್ತಾ ಇರ್ತಾರೆ. ನೀವು ಸೋ ಕಾರ್ಡ್ ಜ್ಯೋತಿಷರು ಹೇಳಿದ್ರಲ್ಲ ಅದೇ ರೀತಿ ನಾನು ಟಚ್ ಮಾಡಲ್ಲ, ದೂರ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಕೊಂಡು ನಾವು ಹೋಗ್ಬಿಟ್ಟು ಲಾಂಗ್ ಡ್ರೈವ್ ಹೋಗಿ ಬರ್ತೀವಿ, ಬಾ ಚಿನ್ನ ಹೋಗೋಣ, ನೀನು ಮುಂದೆ ಹೋಗ್ತೀಯ ನಾನು ಹೋಗೋಣ, ನೀನೇ ಮುಂದೆ ಹೋಗ್ತೀಯ, ಸರಿ ಆಯಿತು ಹೋಗು ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಆವಾಗ ಬಾ ನೀನು ನನ್ನ ಹಿಂದೆ ಫಾಲೋ ಮಾಡು ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸರಿ ಅತ್ತೆ ಬರ್ತೀನಿ ಅಂತ ಅತ್ತೆಗೆ ಹೇಳಿ ಇಲ್ಲಿ ಭೂಮಿ ಸಹ ಲಾಂಗ್ ಡ್ರೈವ್ಗೆ ಹೊರಡ್ತಾಳೆ. ಮನೆಯವರೆಲ್ಲರೂ ಸಹ ಇವನೊಬ್ಬ ವಿಚಿತ್ರ ಅಂತ ಅಂದ್ಕೊಂಡು ಹಾಗೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.